ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಶ್ರೀಧರ್. ಇಂದಿನ ಪದ್ಯ ರನ್ನನ ಗದಾಯುಧದಿಂದ ಆಯ್ದ ಪದ್ಯವನ್ನು ನಾನು ವಾಚನವನ್ನು ಮಾಡ್ತಾ ಇದ್ದೇನೆ. ದುರ್ಯೋಧನ ಕುರುಕ್ಷೇತ್ರ ಯುದ್ಧದಲ್ಲಿ ಸತ್ತು ಬಿದ್ದಂತಹ ದುಶ್ಯಾಸನವನ್ನು ನೋಡಿ ಹೇಳುವಂಥ ಮಾತಿದು. ಅವರಿಬ್ಬರ ನಡುವೆ ಸೋದರ ಪ್ರೇಮ ಎಷ್ಟಿತ್ತು ಅಂತ ಈ ಪದ್ಯ ಹೇಳುತ್ತೆ. ಜನನಿ ಸ್ತನ್ಯಮನುಂಡೆ ನಾಂ ಬಳಿಕನಿ, ಜನನಿ ಸ್ತನ್ಯಮನುಂಡೆ ನಾಂ ಬಳಿಕನಿ, ಸೋಮಾಮೃತಂ ದಿವ್ಯ ಭೋಜನಂ ಎಂಬಿಂತವನ್ ಉಂಡೆ ನಾಂ ಬಳಿಕನಿ, ಸೋಮಾಮೃತ ದಿವ್ಯ ಭೋಜನಂ ಎಂಬಿಂತಿವನ್ ಉಂಡೆ ನಾಂ ಬಳಿಕನಿ, ಬಾಲತ್ವದಿಂ ಎಲ್ಲಿಯೂ ವಿನಯೋಲ್ಲಂಘನಂ ಆದುದಿಲ್ಲ, ಬಾಲತ್ವದಿಂ ಎಲ್ಲಿಯೂ ವಿನಯೋಲ್ಲಂಘನ ಆದುದಿಲ್ಲ, ಮರಣಕ್ಕೆ ಎನ್ನಿಂದ ನೀ ಮುಂಚಿದೈ, ಮರಣಕ್ಕೆ ಎನ್ನಿಂದ ನೀ ಮುಂಚಿದೈ, ಮನೆಯೊಳ್ ಸೂಳ್ತಡಮಾಯಿತು, ಮನೆಯೊಳ್ ಸೂಳ್ತಡಮಾಯಿತು, ಇದೊಂದೆಡೆಯೊಳಂ ಹಾವಸ ದುಶ್ಯಾಸನ, ಹಾವಸ ದುಶ್ಯಾಸನ. ಜನನೀ ಸ್ತನ್ಯಮನುಂಡೆ ನಾಂ ಬಳಿಕನಿ, ನಾನು ಮೊದಲು ನನ್ನ ಅಮ್ಮ ಗಾಂಧಾರಿಯ ಎದೆ ಹಾಲನ್ನು ಕುಡಿದವನು, ನಂತರ ನೀನು ಕುಡಿದೆ. ಜನನೀ ಸ್ತನ್ಯಮನುಂಡೆ ನಾಂ ಬಳಿಕನಿ, ಸೋಮಾಮೃತ ದಿವ್ಯ ಭೋಜನಂ ಎಂತಿ ಉಂಡೆ ನಾಂ ಬಳಿಕನಿ. ಸೋಮಾಮೃತ ಇರಬಹುದು, ಭೋಜನ ಇರಬಹುದು. ನಂದು ಸರದಿ ಮುಗಿದ ಮೇಲೆ ನೀನು ಕೂಡ್ತಾ ಇದ್ದೆ, ಸೋಮಾಮೃತವನ್ನು ತಗೊಳ್ತಾ ಇದ್ದೆ ಅಥವಾ ಭೋಜನವನ್ನು ಮಾಡ್ತಾ ಇದ್ದೆ. ಬಾಲತ್ವದಿಂ ಎಲ್ಲಿಯೂ ವಿನಯೋಲ್ಲಂಘನ ಮಾಡುವುದಿಲ್ಲ, ಬಾಲ್ಯದಿಂದ ಇಲ್ಲಿಯವರೆಗೂ ಯಾವತ್ತೂ ಈ ವಿನಯವನ್ನ, ಈ ಸರದಿಯನ್ನ ನೀನು ಮುರಿದಿಲ್ಲಪ್ಪ ದುಶ್ಯಾಸನ. ಮರಣಕ್ಕೆ ಎನ್ನಿಂದ ನೀ ಮುಂಚಿದೈ, ಮನೆಯೊಳ್ಳು ಸೂಳ್ತಡಮಾಯಿತು. ಆದರೆ ಮರಣಕ್ಕೆ ಮಾತ್ರ ನಾನು ಅಣ್ಣ, ನಾನು ಮೊದಲು ಸಾಗಬೇಕಾಯಿತು. ಆದರೆ ತಮ್ಮನಾದವನು ನೀನು ಮರಣದ ಸರದಿಯಲ್ಲಿ ನೀನು ಮುಂಚೆ ಹೋಗಿದ್ದೀಯಾ, ಇದು ತಪ್ಪಲ್ವಾ? ಮರಣಕ್ಕೆ ಎನ್ನಿಂದ ನೀ ಮುಂಚಿದೈ, ಮರಣಕ್ಕೆ ಎನ್ನಿಂದ ನೀ ಮುಂಚಿದೈ, ಮನೆಯೊಳು ಸೂಳ್ತಡಮಾಯಿತು, ಇದೊಂದೆಡೆಯೊಳು. ಇಲ್ಲಿ ಮಾತ್ರ ಸರತಿ ಸಾಲನ್ನು ಮುರಿದಿದ್ದೀಯಾ. ನಾನು ಅಣ್ಣ, ಅಣ್ಣನಿಗಿಂತ ಮುಂಚೆ ನಾನು ತಮ್ಮನನ್ನು ಕಳ್ಕೊಂಡಿದ್ದೀನಿ. ಹಾ ಹೊಸ ದುಶ್ಯಾಸನ, ನನ್ನ ಮಗನಿಗಿಂತ ನನ್ನ ಮಗನಷ್ಟೇ ಪ್ರೀತಿ ಪಾತ್ರನಾದ ದುಶ್ಯಾಸನ, ನಿನ್ನನ್ನು ಬಿಟ್ಟು ಓದಿಲ್ಲಪ್ಪ ಅಂತ ದುರ್ಯೋಧನ ಮರಗ್ತಾನೆ.